ನಮಸ್ತೆ ಸ್ನೇಹಿತರೆ. ರಾಜ್ಯ ಸರ್ಕಾರಕ್ಕೆ ಎಣ್ಣೆ ಸಾಕು, ಅಬಕಾರಿ ಆದಾಯಕ್ಕೆ ಬ್ರೇಕ್. ಹೇಳಿ ಕೇಳಿ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅದೇನು ಹಿತಕರವಾಗಿರಲ್ತು. ಈಗ ಇನ್ಸ್ಟಾಗ್ರಾಮಲ್ಲಿ ನಾವು ನೋಡಿರ್ತೀವಿ, ಗಂಡ ಕುಡಿತಾ ಇರ್ತಾನೆ, ಎಡ್ತೀವಿ ಒಂದು ಗುಟ್ಟು ಕುಡ್ಬಿಡ್ತು ಹಿಂಗದೆ ಅಂತೇಳಿ, ಇನ್ನೇನು ಸುಖದಿಂದ ಕುಡಿತಾವನೆ ಅನ್ಕೊಂಡ ನನ್ನ ದುಃಖದಿಂದೇ ಕುಡಿತಾವನಿ ಅಂತ ಗಂಡ ಹೇಳ್ತಾನೆ. ಹಾಗಾಗಿ ಮದ್ಯಪಾನ ಪ್ರಿಯರೇನು ದಡ್ರಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈಗ ಪ್ರಸ್ತುತ ಆಡಳಿತ ನಡೆಸ್ತಾ ಇರುವಂಥ ಸರ್ಕಾರ ಹೆಚ್ಚಳ ಮಾಡಿರುವ ಎಣ್ಣೆ ರೇಟ್ಗಳ ಹಿನ್ನೆಲೆಯಲ್ಲಿ ವಾರ್ಷಿಕವಾಗಿ 40,000 ಕೋಟಿ ಗುರಿಯನ್ನು ಇಟ್ಕೊಂಡಿದೆ. ಆದರೆ ಯಾಕೆ ಆದಾಯ ಜಾಸ್ತಿ ಆಗ್ತಾ ಇಲ್ಲ? ಉದಾಹರಣೆಗೆ ಕಡಿಮೆ ದರ್ಜೆಯ ಬಿಯರ್ಗಳಿದ್ದು ಈಗ ಒಂದು ವರ್ಷದಿಂದ ಈಚೆಗೆ ಬಂದವೆ. ರಾಯಲ್ ಚಾಲೆಂಜು, ಬುಲೆಟು, ಬ್ಲ್ಯಾಕ್ ಫೋರ್ಟು, ಲೆಜೆಂಡು ಇತ್ಯಾದಿ. ಅವು 650 ml 100 ರೂಪಾಯಿ ಇದ್ದು, ಅವು 150 ರೂಪಾಯಿಗೆ ಹೆಚ್ಚಳವಾಗಿವೆ. ಕಂಡಂಗೆ 1.5 ರೇಟ್ ಜಾಸ್ತಿ ಆದರೆ ಎಲ್ಲಿ ಕುಡಿತಾರೆ? ಈಗ ನಾನೇ ಉದಾಹರಣೆಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ನೌಕರನಾಗಿದ್ದೀನಿ. ಸೋಮವಾರ ಹತ್ತಿ ಮಂಗಳವಾರ ಡ್ಯೂಟಿ ಇಳಿದು ಬರೋನಿ, ಒಂದು ಬುಲೆಟ್ ತರೋನಿ, 100 ರೂಪಾಯಿ ಇತ್ತು. 2 ಆಮ್ಲೆಟ್ ಹಾಕಿ ಅಂದ್ಬಿಟ್ಟು ಒಂದು ಬಿಯರ್ ಬಿಡೋನಿ. ಗುರುವಾರ ಒಂದು ತರೋನಿ. ಅವತ್ತು ಗುರುವಾರ ನಮ್ಮವಳು ಮೊಟ್ಟೆ ಗಿಟ್ಟೆ ಮಾಂಸ ಮಡ್ಡಿ ಮಾಡೋದಿಲ್ಲ, ರಾಘವೇಂದ್ರನ ನಂಬ್ತಾಳೆ. ಹಾಗೆ ಏನು ಮಾಡೋಳು, ಒಂದು 4 ಮೆಣಸಿಕಾಯಿ ಬಜ್ಜಿಯೋ ಬೋಂಡನೋ ಇಲ್ದಾರ ಸೌತೆಕಾಯಿ, ಈರುಳ್ಳಿ, ಟೊಮೊಟೋಣು ತರಕಾರಿಲಿ ತಿನ್ಕೊನಿ, ಹಸಿ ತರಕಾರಿ. ಶುಕ್ರವಾರ ಶನಿವಾರ ಇಳಿದ್ರೆ ಭಾನುವಾರ ರಜಾ ಅಲ್ಲ, ಶನಿವಾರ ಸಂಜೆಗೆ 1-2 ಎತ್ಕೊಬರೋನಿ. ಇನ್ನು ಭಾನುವಾರ ಯಾವ್ದಾರ ಫಂಕ್ಷನ್ ಇದ್ದರೆ ಅವತ್ತು 1-2. 6 ಅದು 4 ವಾರಕ್ಕೆ 6-4 24, 12 2 ಕೇಸ್ ನಾನೇ ತೀರಿಸ್ತಿದ್ದೆ. ಈಗೇನು ಬಂದ್ಬಿಟ್ಟಿವ್ನಿ, 150 ರೂಪಾಯಿ ಕೊಡೋರು ಯಾರು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಈಗ ನೋಡಿ, ನೆನ್ನೆ ಸಂಬಳ ಬತ್ತು, ಇವತ್ತು ಡ್ಯೂಟಿ ಇಳಿದು ಬಂದೆ, ಒಂದು ಮೊಸ್ಕೋವಿ ತಂದಿದ್ದೀನಿ, 200 ರೂಪಾಯಿ ಅದೊಂದು ಕ್ವಾಟ್ರ್ ಕುಡ್ಬಿಟ್ಟು ಸುಮ್ಮನೆ ಆಗೋಯ್ತೀನಿ. ಅವತ್ತು 100 ಇದ್ದಾಗ 6-4 24 2,400 ರೂಪಾಯಿ ನನ್ನಿಂದ ಸರ್ಕಾರಕ್ಕೆ ಸಂದಾಯ ಆಯ್ತಿತ್ತು. ಅದರಲ್ಲಿ ಸರ್ಕಾರಕ್ಕೆ ಎಷ್ಟು ಆದಾಯ ಬರ್ತಿತ್ತು, ಒಟ್ಟಿನಲ್ಲಿ ಬಿಯರ್ ಕಂಪ್ನಿಗೆ ಆಯ್ತಿತ್ತು. ಈಗ ಸಂಬಳ ಬತ್ತು, ಈ ವಾರ 200 ಕೊಟ್ಟು ತಂದಿದ್ದೀನಿ, ಹಾಕೋತೀನಿ. ಈಗ ಶನಿವಾರ ಸಂಜೆ ತಿರ್ಗಾ ಇನ್ನೊಂದು 4 ವಾರ ಏನಾರ ಕಾಸು ಅಲ್ಗಂಟ ಸಂಬಳ ಖರ್ಚಾಗದೇ ಇದ್ದರೆ 800 ಆಯಿತು. 800 ಆಯ್ತೆ. ಆಗ 12,200ಕ್ಕೆ 800 ಅಂದ್ರೆ 400 ರೂಪಾಯಿ ನನ್ನಿಂದೆ ವ್ಯಾಪಾರ ಕಮ್ಮಿ ಆಯಿತು. ಅದ ಪಕ್ಕಕ್ಕೆ ಇಡೋಣ. ಇನ್ನೊಂದು, ಈ ಎಣ್ಣೆ ಪ್ರಿಯರು ಯಾವ ಥರ ಬುದ್ಧಿವಂತರು ಗೊತ್ತಾ? ಕುಡುಕರು ಅನ್ನಬಾರ್ದು, ಮದ್ಯಪಾನ ಪ್ರಿಯರು ಈ ರಾಜ್ಯದ ಆರ್ಥಿಕತೆಯನ್ನು ಸದೃಢವಾಗಿ ಕಟ್ಟೋದಿಕ್ಕೆ ಸರ್ಕಾರಕ್ಕೆ ತಲೆನೋವು ಇಲ್ಲದೆ ರೀತಿ ಆರ್ಥಿಕ ಹರಿವು ಬರೋದಕ್ಕೆ ಕಾರಣವಾಗಿರೋರು ಸದೃಢವಾದವ್ರನ್ನೆಲ್ಲ. ಅದಕ್ಕೆ ಅವ್ರೆ ಮದ್ಯಪಾನ ಪ್ರಿಯರು, ಅದರಲ್ಲೂ ಗೌರವಾನ್ವಿತ ಮದ್ಯಪಾನ ಪ್ರಿಯರು ಅಂತ ಕರಿಬೇಕವ್ರ, ಗೊತ್ತಾಯ್ತಾ? ಹಂಗಾಗಿ ಅವ್ರೇನು ಮಾಡ್ತಾರೆ, ಒಂದು 100 ರೂಪಾಯಿಗೆ ಒಂದು ಟಿನ್ ತಗೋತಾರೆ. ಲೆಜೆಂಡೋ, ಬುಲೆಟೋ, ಬ್ಲ್ಯಾಕ್ ಫೋರ್ಟೋ, ಇಲ್ಲದೆ ಇನ್ನೊಂದು ಯಾವ್ದಾರು RCO, ಅದು 100 ರೂಪಾಯಿ. ಒಂದು ಯಾವ್ದಾರು ಇನ್ನೊಂದು 50 ರೂಪಾಯಿನ ತಗೋತಾರೆ. ಸಿಲ್ವರ್ ಕಪ್ ಮೊದಲು 100 ರೂಪಾಯಿಂದ 2 ಕ್ವಾರ್ಟ್ರ್ ಬಿಡ್ತಿದ್ದವನು ಈಗೇನು ಮಾಡ್ತಾನೆ, ನೀರು ಹಾಕೋದು ಬದಲಾಗಿ 200 1 ಲೀಟ್ರು ನೀರು 220 ಆಯ್ತಿತ್ತು. ಈಗೇನು ಮಾಡ್ತಾನೆ, 2 ಲೋಟಕ್ಕೆ ಬರ್ತದದು, ಅರ್ಧ ಲೀಟ್ರು. ಅದಕ್ಕೆ 190 ಸಿಲ್ವರ್ ಕಪ್ಪು, OTO, BPO, ಐವಾಡ್ಸೋ, ಇನ್ಯಾವ 1-2-3 ಬಂದವೆ, ಗ್ರೀನ್ ಚಾಂಪಿಯನ್ನು. ಮತ್ತು ಇನ್ನೊಂದು ಯಾವುದೋ ನೋಡಿದೆ ಇವತ್ತು, ಯಾವುದದು ಗ್ರೀನ್ ಚಾಂಪಿಯನ್ ಗ್ರೇಪ್ಸ್ ತದು. ಇನ್ನೊಂದು ಯಾವುದೋ 1-2-3 ಹೊಸ ಕಂಪ್ನಿ ಬಂದವು, 100 ರೂಪಾಯಿ ಕ್ವಾರ್ಟ್ರವು. ಆಗ ಮೊದಲು 120 130 ರೂಪಾಯಿ ಕುಡಿತಿದ್ದವನು ಈಗ 100 ರೂಪಾಯಿಗೆ ಒಂದು 90 ತಗೋತಾನೆ. 2 ಲೋಟಕ್ಕೆ ಅರ್ಧ ಹಾಕೊಂಡ್ರೆ 90ಲಿ 45 ಹಾಕೊಂಡ್ರೆ 150 ರೂಪಾಯಿಗೆ 250 ರೂಪಾಯಿನ ಕುಡಿತೀವಲ್ಲ. 120 ಕೋಟಿ 2 ಕ್ವಾರ್ಟ್ರ BPO, OTO, ಐವಾಡ್ಸೋ, MC ರಮ್ಮೋ ಇಂತೇವ. ಅಷ್ಟು ನಿಸ ಬರೀ 150 ರೂಪಾಯಿಗೆ ಸಿಗ್ತದೆ.
ಇನ್ನೆಲ್ಲಿ ಮದ್ಯ ಜಾಸ್ತಿ ಖರ್ಚಾಯ್ತದೆ? ಈಗ 120 150 ರೂಪಾಯಿ ಇದ್ದಂಥ ಕಿಂಗ್ ಫಿಶರು, ಯು ಬಿ, ಇನ್ಯಾವ್ಯಾವ ಅವೇ ಕಾಸ್ಟ್ಲಿವು, ಅಂಥವೆಲ್ಲ 220 ರೂಪಾಯಿ ಆಗ್ಬಿಟ್ಟವೆ. ಈಗ 220 ರೂಪಾಯಿ ಕುಡಿನ ಏನು ಮಾಡ್ತಾನೆ, ಓಸಿ ಸ್ಮೆಲ್ ಕಮ್ಮಿ. ಇವು 100 ರೂಪಾಯಿನೋ 120 ಆಗವೆ. ಈಗ 120 130 ಇರಬೇಕು. ಅವು ಸ್ಮೆಲ್ ಓಸಿ ಜಾಸ್ತಿ. ಅದು ಬಿಟ್ರೆ ಏನಿಲ್ಲ, ಅವತ್ರಲ್ಲೂ ಅಷ್ಟೇ ನೀಸ, ಇವತ್ರಲ್ಲೂ ಇಷ್ಟೇ ನೀಸ ಬರ್ತದೆ. ಟುಬರ್ಗೋ ಅದೊಂದು. ಹಂಗಾಗಿ ಈಗ ನಾವೇನು ಮಾಡ್ತೀವಿ, ಮೊದಲು ಯು ಬಿ, ಟುಬರ್ಗೋ, ನಾಕೌಟು ಇಂಥವು ಕುಡಿತಿದ್ದವರು ನಾವು ಈಗ ಬುಲೆಟು, ಲೆಜೆಂಡು, RC, ಬ್ಲ್ಯಾಕ್ ಪೋರ್ಟು ಇಂಥವು. ಒಂದು ಬಿಯರ್ 120 ರೂಪಾಯಿ, ಟಿನ್ ಆದರೆ 100, 2 ಟಿನ್ ತಗೊಂಡ್ರೆ 200. 220 ಕೊಟ್ಟು ಒಂದು ಟುಬರ್ಗೋ ತಗೊಂಡ್ರೆ 650 ml. ಇಲ್ಲಿ 100 ರೂಪಾಯಿ ಕೊಟ್ಬಿಟ್ಟೆ ಲೆಜೆಂಡ್ ತಗೊಂಡ್ರೆ 1 ಲೀಟ್ರ್ ಬರ್ತದೆ. ಎಷ್ಟು ಆದಾಯ ಆಯಿತು? ಇದೇ ಲೆಕ್ಕಾಚಾರದಲ್ಲಿ ನಮ್ಮ ಸಹೋದರರು ಮದ್ಯಪಾನ ಪ್ರಿಯರು ಯೋಚನೆ ಮಾಡ್ತಾರೆ. ಈಗ ನಾನು ಬರುವಾಗ ನೋಡಿದೆ, ಬರುವಾಗ, ಯಾಕೆಂದರೆ ನಾವು ವಾಹನ ಓಡಿಸುವಾಗ ಹೊರಗಡೆ ಹಾಕೋದಿಲ್ಲ, ಮನೆಗೆ ತರ್ತೀವಿ, ಹಾಕೋತೀವಿ, ಆರಾಮಾಗಿ ಇಲ್ಲೇ ಕುಂತ್ಕೊಂಡು ಸಫಿಷಿಯೆಂಟಾಗಿ ಇಲ್ಲೇ ಮಾತಾಡ್ಕೊಂಡು, ಮಾತೇನೇನು ಬೇಕೋ ಅಲ್ಲಿ ಇಲ್ಲಿ ಕುಂತ್ಕೊ ಬುರ್ಲೆ ಮಾತಾಡೋದು ಬದಲಾಗಿ ಎಷ್ಟು ಬೇಕೋ ಅಷ್ಟು ಮನೇಲಿ ಮಾತಾಡಿಕೊಂಡು ಇಲ್ಲೇ ತಗೊಂಡು ಆರಾಮಾಗಿರ್ತೀವಿ. ಹಂಗಿರುವಾಗ ಈಗ ಬೇರೆ ಹೊರಗಡೆ ಹಿಡಿದ್ರೆ ಉಫ್ ಉಫ್ ಅಂತಾರೆ. 100 ರೂಪಾಯಿ ಕೊಡ್ಬಿಟ್ಟು 10,000 ರೂಪಾಯಿ ಕಟ್ಟು, ಇಲ್ಲ 1,000 ರೂಪಾಯಿ ಕೊಟ್ಬಿಡು, ಬಿಟ್ಬಿಡ್ತೀವಿ. ಇವೆಲ್ಲ ನಡೆಯೋದ್ರಿಂದ ಏನು ಮಾಡ್ತಾರೆ, ಮದ್ಯಪಾನ ಪ್ರಿಯರು ಮನೆಗೆ ಹೋಗಿ ಎಷ್ಟು ಬೇಕು ಅಷ್ಟು ಕುಡಿಯೋದಕ್ಕೆ ಬುದ್ಧಿವಂತರಾಗವ್ರೆ. ಅದು ಬಿಟ್ರೆ ಸರ್ಕಾರದ ಆದಾಯ ಕೋತಾಗೋದಕ್ಕೆ ಏನಿಲ್ಲ. ಈಗ ಅದು ಹೇಳ್ದಲ್ಲ, ಅದೆಷ್ಟೋ 405 ಅದೆಷ್ಟೋ ಕೇಸೋ ತೀರಿದೋ, 405 ಅಲ್ಲ, 4 ಲಕ್ಷ ಚಿಲ್ಲರೆ ಕೇಸ್ ತೀರಿದೋ. ಆಗ ಇವಾಗ ಅದೆಷ್ಟೋ 1000 ಕೇಸು ಕಡಿಮೆ ಆಗೋಗಿವೆ. ಹಂಗಾಗಿ ದಯವಿಟ್ಟು ಸರ್ಕಾರಗಳು 1 ರೂಪಾಯಿ ಪೆಟ್ರೋಲ್ ಜಾಸ್ತಿ ಆದರೆ ಸ್ಟ್ರೈಕ್ ಮಾಡ್ತಾರೆ, 1 ರೂಪಾಯಿ ಬಸ್ ಚಾರ್ಜ್ ಜಾಸ್ತಿ ಆದರೆ ಬಂಬಳ ಮಾಡ್ತಾರೆ. ಮದ್ಯಪಾನ ಜಾಸ್ತಿ ಆದರೆ ಯಾಕೆ ಮಾಡಲ್ರು ಅಂದರೆ, ಇವನು ಕುಡ್ಕ ನೋಡು ಜಗಳ ಮಾಡ್ತಾವನೆ, ಜಾಸ್ತಿ ಆಗೋದೇ ಅಂತಾರೆ ಅಂದ್ಬಿಟ್ಟು ಹಂಗೋ ಹಿಂಗೋ ಮದ್ಯಪಾನ ಪ್ರಿಯರು ಸಹ ಮರ್ಯಾದಸ್ಥರಾಗಿರೋದ್ರಿಂದ ಈ ಲೆಕ್ಕಾಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತಾವ್ರೆ. ಹಂಗನ್ಬಿಟ್ಟು ಕುಡ್ದೋನ್ ಜೊತೆಲಿ ಪಿಸ್ಮಾತಿ ಅಂತಾರೆ ಒಬ್ಬರು. ದಡ್ರು ಅನ್ಕೋಬೇಡಿ, ಮದ್ಯಪಾನ ಪ್ರಿಯರ ಅತಿ ಬುದ್ಧಿವಂತರವ್ರು. ಅದರಲ್ಲೂ ನಾನು ಯಾಕೆ ಹೇಳ್ತೀನಿ ಅಂದರೆ, ಒಂದು ಸಾರಿ ಒಂದು ಜೋಕ್ಸ್ ಹೇಳ್ತೀನಿ ಕೇಳಿ. ಯಾವುದೋ ಒಂದು ಬಾರ್ಗೆ ಹೋದೆ, ಸಿಗರೇಟ್ ಸೇದ್ತಾ ಇದ್ದ ಒಬ್ಬ. ಅವನಿಗೆ ಒಬ್ಬ ಸ್ನೇಹಿತ ಹೇಳ್ತಾನೆ, ಸಿಗರೇಟ್ ಸೇದ್ಬಿಡಕನು, ಇದೆಲ್ಲ ಗೂಡು ಕಟ್ಕೋತದೆ, ಇದೆಲ್ಲ ಇದು ಒಂದುದೆಲ್ಲ ಹೊಂಟೋಯ್ತದೆ ಅಂತ. ಅದಕ್ಕೆ ಅವ್ನು ಇದೇನೂ ಆಗೋದಿಲ್ವೇ, ಈಗ ಡಾಕ್ಟ್ರು ಎಷ್ಟು ಹೇಳ್ತಾರಪ್ಪ ನೀರು ಕುಡಿಯೋಕ್ಕೆ, ಒಂದು ದಿನಕ್ಕೆ 3 ಲೀಟ್ರು ಅಂದ್ರಲ್ವೇ. ಈಗ ನಾನೆಷ್ಟು 1.25 ಕ್ವಾಟ್ರು ಎಣ್ಣೆ ತಗೊಂಡಿವ್ನಿ, 7 ಲೀಟ್ರು ನೀರು ತಗೊಂಡಿವ್ನಿ. ಈಗ ಒಂದೇ ಟ್ರಿಪ್ಗೆ ನಾನು 7 ಲೀಟ್ರು ನೀರು ಕುಡಿದ್ಬಿಟ್ನಲ್ಲ, ಇನ್ನು 10ರಿಂದ ಕುಡ್ದಿರೋ ನೀರು ಲೆಕ್ಕ ಹಾಕು ಅಂದರೆ ಡಾಕ್ಟ್ರು ಎಷ್ಟು ಸಜೆಷನ್ ಮಾಡಿದ್ದಾರೆ, ಒಂದು ದಿನಕ್ಕೆ 3 ಲೀಟ್ರು ನೀರು ಕುಡೀರಿ ಅಂತ. ಅಷ್ಟು ಕುಡಿದ್ನಲ್ಲ, ನೀನು ನನಗೇನದದು ಅಂತಿದ್ದ. ಹಂಗೆ ಮದ್ಯಪಾನ ಪ್ರಿಯರು ಸಹ ಅತಿ ಬುದ್ಧಿವಂತರವ್ರೆ. ಸರ್ಕಾರಗಳು ಸುಮ್ಮನೆ ಟಿಕೆಟ್ ದರ ಹೆಚ್ಚಳ ಮಾಡ್ದೋ, ಬಸ್ ದರ ಅಂದಾಗ ಜನ ಪ್ರಯಾಣಿಕರು ಕಮ್ಮಿ ಆದಂಗೆ, ಮದ್ಯಪಾನದ ದರವನ್ನು ಹೆಚ್ಚಳ ಮಾಡ್ತಿದ್ದಂಗೆ ಇವರು ಯೋಜನೆಗಳನ್ನು ಚೇಂಜ್ ಮಾಡ್ಕೋತಾರೆ. ಇಲ್ದರೆ 2 ಥರ ವಿಸ್ಕಿ ತಗೋದು, 990 ಮಿಕ್ಸ್ ಮಾಡ್ಕೋದು, 990 ಬ್ರಾಂದಿ ತಗೋದು, 2 ಥರ ಮಿಕ್ಸ್ ಮಾಡೋದು. ಇಲ್ದರೆ ಒಂದು ಬಿಯರ್ ತಗೊಂಡು ಅದಕ್ಕೊಂದು 90 ಹಾಕ್ಕೊಂಡು ಆರಾಮಾಗಿ 2 ಕ್ವಾರ್ಟರ್ದು ರೇಂಜ್ಗೆ ನಿಶಾ ಬರ್ಸ್ಕೊ ನಿಟ್ಟಿನಲ್ಲಿ ಮುಂದುವರಿತಾರೆ. ಹಾಗಾಗಿ ಸ್ನೇಹಿತರೆ, ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ದಯವಿಟ್ಟು ನಾನು ಹೇಳ್ದಲ್ಲ, ಯಾವುದೋ ರಾಜಕಾರಣಿ ಅಲ್ಲ, ದೊಡ್ಡ ಶ್ರೀಮಂತ ವ್ಯಕ್ತಿ ಅಲ್ಲ, ನಾನು ಎಲ್ಲರೊಳಗೊಬ್ಬನಾಗೂ ಮಂಕುತಿಮ್ಮ, ಜನಸಾಮಾನ್ಯರಲ್ಲಿ ಒಂದು ಈ ಹಿಂದಿನ ರಾಮನಗರ ಜಿಲ್ಲೆ, ಇವತ್ತಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಸುಳ್ಳೇರಿ ಗ್ರಾಮದ ಒಂದು ಮಧ್ಯಮ ವರ್ಗದ ಕುಟುಂಬದ ಜನಸಾಮಾನ್ಯ. ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆ ಮೂಲಕ ನೀವು ಹೆಚ್ಚಿನ ಆಶೀರ್ವಾದವನ್ನು ನನಗೆ ಮಾಡಿ, ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ನಾನು ಬರೋದಕ್ಕೆ ಉತ್ತೇಜನ ನೀಡೋದಂಥ ಹೆಗ್ಗಳಿಕೆ ನಿಮ್ದಾಗ್ತದೆ ಅಂತ ಹೇಳ್ತಾ, ಈ ಹೊತ್ತಿನ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮವಾಗ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಭಾನುವಾರವನ್ನು ಸುಖ ಸಂತೋಷದಿಂದ ಎಂಜಾಯ್ ಮಾಡಿ. ಅದರಲ್ಲೂ ಈ ಆಳ್ಕಾರವನ್ನು ಬಂದ ಮೇಲೆ ಯಾವಾಗೇನೋ ಮನಸ್ಸ ಆ ಮಟ್ಟಿಗೆ ಆಗ್ಬಿಟ್ಟದೆ ಜೀವನ. ಹಾಗಾಗಿ ಸುಖವಾಗಿರಿ, ಸಂತೋಷವಾಗಿರಿ, ನಗ್ನಗ್ತಾ ಇರಿ, ಯಾವುದಕ್ಕೂ ಚಿಂತೆ ಮಾಡಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭ ದಿನ. ಮತ್ತೊಮ್ಮೆ ವಂದನೆಗಳು.